ಕಟೀಲ್ದಪ್ಪೆ, ಸ್ವಾಮಿ ಕಲ್ಲುಟ್ಟೆಪ್ಪೆ, ಧರ್ಮಸ್ಥಳ ಅಣ್ಣಪ್ಪ ಮಂಜುನಾಥೇಶ್ವರ, ಕೊಲ್ಲೂರು ಮೂಕಾಂಬಿಕೆ, ನಿಗುಲೇ ಕಾಪುಲೆ ಇನಿ ಎನ್ನ ಗಲ್ಲ ನಿಲೀಕೆ ಕಾಸು ಜಿಂಜಿದು ಉಡಲ ನಿಲೀಕೆ ಖುಷಿ ಖುಷಿಟಿ ಆನಿ ಇಲ್ಲಡೆ ಪೋಪಿಲಕ ನಿಗುಲೇ ಅನುಗ್ರಹ ಮನ್ಪಡು ಪರಮಾತ್ಮ ದೇವಾ. ಸ್ವಾಮಿ ಸ್ವಾಮಿ ಸ್ವಾಮಿ. ಏ ಗಡ್ಡ, ಎಂತ ಸಾವ ನಿನ್ಗೆ ಎಷ್ಟು ಸರ್ತಿ ನಾನು ಹೇಳಿದ್ದೇನೆ ನನ್ನ ಎದುರಿಗೆ ಬರಬೇಡ ಅಂತ. ನನ್ಗೆ ಇಡೀ ದಿನ ಗೋಳಿ ಬಜೆಯಲ್ಲಿ ಅಂಬಡೆಯಲ್ಲಿ ನಿನ್ನ ಕುತ್ತಿಗಡ್ಡೆ ಕೂದೆ ಕೆಲಸ ಆಯ್ತು. ಎಂತ ಅಂತ ಹೋಗೊಳಗೆ ಹೋಗ ಮಾರ್ಲ ಪೆಟ್ಟಿ ಕಮ್ಮಿ. ಎಷ್ಟು ಸರ್ತಿ ಹೇಳಿದ್ರಸಿಲ್ಲ. ಗಿರಾಕಿ ಬಂದಲ್ಲಿ ಕಾಯ್ತೊಂಟು ಅವನಿಗೆ ಅದೆಲ್ಲ ಇಲ್ಲ. ಖಾಲಿ ಅಲ್ಲಿ ಬಂದು ಕೇತ ಕಿರಿತಾನೆ. ಅಣ್ಣ ಧಾರವಾಡ ನಿಕ್ಲೇ ಪಲ್ಲೆ ಏನಿದೆ ಅಣ್ಣ? ತಿಂಡಿ, ನೀರ್ ದೋಸೆ, ಮೂಡೆ, ಸೇಮೆ, ಕೋರಿ ರೊಟ್ಟಿ ಮತ್ತು ಬೆಚ್ಚ ಬೆಚ್ಚ ಪುಂಡಿ ಉಂಟು. ಪುಂಡಿ ಮೀನಲ್ಲಿ ಬೇಕಾದ್ರೆ ಬಂಗುಡೆ, ಬೂತೈ, ಪುಳಿ ಮುಂಚಿ, ತೇಡೆ, ಎಟ್ಟಿ, ಗಸಿ, ಬೊಂಡಾಸು, ಸುಕ್ಕ, ಮತ್ತೆ ಕಾಯಿಸಿದು ಬೇಕಾದ್ರೆ ಅಂಜಲಿ, ಮಾಂಜಿ, ಡಿಸ್ಕೋ ಸೂಪರ್ ಆಗ್ತಾರೆ. ಫ್ರೆಶ್ ಫ್ರೆಶ್ ಕಾಯಿಸಿ ಕೊಡುದಣ್ಣ. ಎಂದು ಗೊತ್ತಾ? ನೀವು ಬೆಂಗಳೂರದವರ? ಬೆಂಗಳೂರ ಹಾಗೆ ಹೇಳಿ ಮತ್ತೆ ನೋಡಿ, ನಿಮ್ಗೋಸ್ಕರ ಸ್ಪೆಷಲ್ ಜಿಗಿ ಜಿಗಿ ಬಾತ್ ಕೊಡುವ. ಜಿಗಿ ಜಿಗಿ ಬಾತ ಏನಕ್ ಮಾಡೋದು? ಜಿಗಿ ಜಿಗಿ ಹಾಕಿ ಮಾಡೋದು. ಜಿಗಿ ಜಿಗಿ ಅಂದ್ರೆ? ಜಿಗಿ ಜಿಗಿ ಅಂದ್ರೆ ಜಿಗಿ ಜಿಗಿ. ಸರಿ ಆಯ್ತು, 2 ಪ್ಲೇಟ್ ತಗೊಂಬ. ಭಾರಿ ಸ್ಪೆಷಲ್ ಐಟಮ್, ಭಾರಿ ಟೇಸ್ಟ್. ಮೇಡಮ್ ನೀವೊಮ್ಮೆ ತಿಂದು ನೋಡ್ಬೇಕು, ಸೂಪರ್ ಆಗಿರ್ತದೆ. ಏ ಗಡ್ಡ 2 ಪ್ಲೇಟ್ ಜಿಗಿ ಜಿಗಿ. ಹೇಳೋ. ಎಲ್ಲ ಹಾಳಾಗೋಗಿದ್ಯಾ? ನನ್ನ ATM ಕಾರ್ಡ್ ಅಲ್ಲಿ. ನನಗೇನ್ ಗೊತ್ತು? ನಮ್ಮ ಹುಡುಗಿ ಜೊತೆ ಮಂಗ್ಳೂರಿಗೆ ಬಂದಿದ್ದೀನಿ, ಡಿಸ್ಟರ್ಬ್ ಮಾಡ್ಬೇಡ. ಅಲ್ಲ ಬಂದ್ಬಿಡ್ತಾ ಹುಡುಗಿ ನಿನ್ ಜೊತೆಲಿ ಮುಚ್ಕೊಂಡಿರಾ? ಇಲ್ಲೇ ಎಲ್ಲ ಆಯ್ಕೊಂಡು ತಿಂತಾ ಇರ್ತೀಯ. ನಾನು ಯಾಕೆ ಗುರು ಸುಳ್ಳು ಹೇಳಿ? ಅಣ್ಣ ನೀನೇ ಒಂಚೂರು ಹೇಳೋ. ಅಣ್ಣ ಇದು ಗೋರಿಗುಡ್ಡೆ ಕಿಟ್ಟಣ್ಣನ ಹೋಟೆಲ್. ಭಯಂಕರ ಫೇಮಸ್. ಹೌದಣ್ಣ. ಅರ್ಥ ಆಯ್ತಾ? ಒಮ್ಮೆ ತಿಂದ್ರೆ ನೀವು. ನಾನು ಇವಾಗ ವಿಡಿಯೋ ಕಾಲ್ ಮಾಡಿದ್ರೆ ಉರ್ಕೊಂಡು ಸತ್ತೋಗ್ಬಿಡ್ತೀಯ. ಓಹ್, ಎಲ್ಲೋ ಅಡ್ಜಸ್ಟ್ ಮಾಡಕ್ ನೋಡ್ತಾವನೆ. ತಾತ ಯಾರು? ನಿಮ್ಮ ಮಾವ ಯಾವ್ದೋ ಹುಡುಗಿನ ಅಡ್ಜಸ್ಟ್ ಮಾಡಕ್ ನೋಡ್ತಾ ಇದ್ದಾನೆ. ಇನ್ನು 10 ವರ್ಷ ಕಾಯ್ದಿದ್ರೆ ನಾನೇ ಮದ್ವೆ ಆಗ್ತಿದ್ದೆ. ಯೋ ಜಿಗಿ ಜಿಗಿ ಬಾತಲ್ಲಿ ಅದೇ ಅಣ್ಣ ಜಿಗಿ ಜಿಗಿ ಬಾತು. ಜಿಗಿ ಜಿಗಿಯಲ್ಲಿ ಜಿಗಿ ಜಿಗಿ ಎಲ್ಲ ಬೆಂದೋಗಿದೆ. ಇದ್ಯಾಕೋ ಓವರ್ ಆಗೋಯ್ತು. ತರಕಾರಿ ಬಾತಲ್ಲಿ ತರಕಾರಿ ಇರುತ್ತೆ, ಟೊಮ್ಯಾಟೊ ಬಾತಲ್ಲಿ ಟೊಮ್ಯಾಟೊ ಇರುತ್ತೆ. ಜಿಗಿ ಜಿಗಿ ಬಾತಲ್ಲಿ ಜಿಗಿ ಜಿಗಿ ಇರ್ಬೇಕು ತಾನೆ? ನೀವೆಂತ ಮಕ್ಕರ್ ಮಾಡುದಾ? ಅಲ್ಲ ನಿಮ್ಮದೆಲ್ಲ ಕಾಮಿಡಿ ಆಯ್ತಲ್ಲ ಮಾರ್ರೆ. ಅಲ್ಲ ನೋಡಿ, ಈಗ ನೀರ್ ದೋಸೆಯಲ್ಲಿ ನೀರುಂಟಾ, ಧಾರವಾಡ ಪೇಡದಲ್ಲಿ ಧಾರವಾಡ ಉಂಟಾ? ಅಣ್ಣ ಇಲ್ಲಿ ಹೆಸರಿಗೆ ತಕ್ಕ ಹಾಗೆ ಎಂತ ಸೇರುವುದಿಲ್ಲ. ನೀವು ಸುಮ್ಮನೆ ತಿನ್ನಿ, ಎಷ್ಟು ಟೇಸ್ಟ್ ಉಂಟಂತ ನೋಡಿ. ಗಡ 2 ಪ್ಲೇಟ್ ಗೋಳಿ ಬಜೆ ಮಾಡಮೆ. ಬಂದ ತಕ್ಷಣ ಟೋಪಿ ಹಾಕ್ಬಿಟ್ನಲ್ಲ. ಯಾವ್ದು ಗುರು ಇದು? ಫಿಶು ಡಿಸ್ಕೋ ಅಣ್ಣ. ಡಿಸ್ಕೋ? ಇವನ್ ಯಾರ ಮಗನೋ ಹಿಂಗವನಲ್ಲ, ಇವಳ ಯಾರ ಮಗಳು ಹಿಂಗರುಳಲ್ಲ. ಮಹಾಲಕ್ಷ್ಮಿ ರೂಪ, ಶೂರಾಯಿ ಭೂಪ, ಮಹಾಲಕ್ಷ್ಮಿ ರೂಪ, ಶೂರಾಯಿ ಭೂಪ, ಕಣ್ಣಿಂದಲೇ ಸೆಳಕೊಂಡ್ಲು. ಓ ಗಡ್ಡ ಬರ್ಪೆ ಕಡೆದಿಲ್ಲ ಬರ್ಪೆ. ಎಂತ ಅವಸ್ಥೆ ಮಾರ್ರೆ. ಅಂಜಲ್ ಮೀನು ಕೈಯಲ್ಲಿ ಹಿಡ್ಕೊಂಡು ಆ ಭೂತೈಗೆ ಕಣ್ಣು ಹಾಕೋದು ಸರಿಯಾ? ಆದ್ರೂ ಫಸ್ಟ್ ಟೈಮ್ ಸಿಗೋ ಹುಡುಗಿನ ನೋಡುವಾಗ ಆಗೋ ಕ್ರಶ್ ಮುಂದೆ ಯಾವ ಟೂ ಎಲ್ಲವೂ ಇಲ್ಲ ಗುರು. ಜಿಗಿ ಜಿಗಿ ಬಾತು ನಿಮ್ಗೆ ಈಗ ಗುರ್ತ ಸಿಕ್ಕಿದ? ಎಂತಣ್ಣ ಅವತ್ ನಮ್ಮ ಹುಡುಗಿ ಇದ್ಲು ಅಂತ ಸುಮ್ನೆ ಇದ್ದೆ, ನನ್ನ ಯಾಮಾರ್ಸ್ದೆ ತಾನೆ? ಅದೆಲ್ಲ ಸುಮ್ನೆ ಕುಸಲಿಗೆ ಅಣ್ಣ. ಕೋಪ ಬರ್ಸ್ಬೇಡ. ಕೋಪ ಬಂದ್ರೆ ಎಂತ ಮಾಡುದು? ಈ ಫಿಶ್ 2 ಡೇಸ್ ಇಂದ ಊಟ ತಿಂದಿಲ್ಲ ಅನ್ಸುತ್ತೆ, ಚಡ್ಡಿ ಒಳಗೆ ಹಾಕ್ಬಿಡ್ತೀನಿ. ಅಣ್ಣ ನೋಡಿ, ನೀರ್ ದೋಸೆ, ಸೇಮೆ, ಮೂಡೆ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆಲ್ಲದಕ್ಕೂ ಬಾತ್ ಸೇರಿಸ್ಬೇಕು. ಬಿಸಿಬೇಳೆ ಬಾತ್, ವಾಂಗಿ ಬಾತ್, ಆಮೇಲೆ ಚೌಚೌ ಬಾತ್. ಅದಕ್ಕೆ ಅಣ್ಣ ಸಂಡೆವರೆಗೆ ಉಳ್ದದ್ದೆಲ್ಲ ಮಿಕ್ಸ್ ಮಾಡಿ ಮಂಡೆ ಜಿಗಿ ಜಿಗಿ ಬಾತ್. ಬಂದೆ. ಇವತ್ ಬಚಾವಾದೆ. ಜಿಗಿ ಜಿಗಿ ಬಾತ್. ಸಾರಿ ಮಾರ್ರೆ, ಹೆಸರು ಮರ್ತೋಯ್ತು. ಇಷ್ಟೊತ್ತಿಗೆ ಎಲ್ಲಿ? ಒಳ್ಳೆಯವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಸರ್.
ಎಲ್ಲಿ ಸಿಗ್ತಾರೆ? ಹುಡುಕ್ತೀನಿ ಸರ್, ಸಿಗ್ತಾರೆ. ಏ ತಮ್ಮ, ಪ್ರಪಂಚದಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಯಾರಿಲ್ಲಮ್ಮ. ಇರೋದೇ 2 ಟೈಪ್ ಜನ, ಒಂದು ಸಿಕ್ಕಾಕೊಳ್ಳೋರು, ಇನ್ನೊಂದು ಸಿಕ್ಕಾಕೊಳ್ಳದಿರೋರು. ನನ್ನ ಲೈಫಲ್ಲಿ ನನ್ನ ಕ್ಲಾರಿಟಿನೇ ಇಲ್ಲ ಸರ್. ನನಗೆ ನನ್ನ ಮೇಲೆ ಜಿಗುಪ್ಸೆ ಬರೋಕ್ಕೂ ಮುಂಚೆ ನಾನು ಮಾಡ್ತಿರೋದು ಸರಿನೋ ತಪ್ಪೋ ಅಂತ ನೀವು ಹೇಳ್ತೀರಾ ಸರ್? ಏತಾಂಡಿ? ನನ್ನ ಲೈಫಲ್ಲಿ ಪಕ್ಕ ಅಗೇನಿಸ್ಟು ಅಂದರೆ ನಮ್ಮಪ್ಪ ಸರ್. ನಾನು ಯಾವುದೇ ಮಾಡಿದ್ರು ಓ ನಿನ್ನ ಕೈಲಿ ಆಗ್ಬಿಡುತ್ತಾ, ಅದಾಗ್ಬಿಡುತ್ತಾ, ಇದಾಗ್ಬಿಡುತ್ತಾ ಅಂತ ಅವ್ರಿಗವ್ರೆ ಜಡ್ಜ್ ಮಾಡಿ ಡಿಸೈಡ್ ಮಾಡಿಬಿಡ್ತಾರೆ. ಅದಿರಲಿ ಬಿಡಿ ಸರ್, ಎಲ್ಲ ಹುಡುಗರ ಲೈಫಲ್ಲೂ ಅಪ್ಪ ಅಂದರೆ ಅಲ್ವಾ ಅಗೇನ್ಸ್ಟು. ನನಗೆ ಚಾಲೆಂಜು, ಒಂದು ಹುಡುಗಿನ ಪಟಾಯಿಸಿ ಕರ್ಕೊಂಡ್ ಬಾ ಅಂತ. ನೀವೇ ಹೇಳಿ ಸರ್, ಇವಾಗಿನ ಕಾಲದಲ್ಲಿ ಹುಡುಗಿರು ಸುಮ್ಮನೆ ಬೀಳ್ತಾರಾ? ಆದರೂ ಬಿಡಲಿಲ್ಲ ಸರ್. ಆಗ್ಲೇ ನಮ್ಮ ಹುಡುಗಿ ನಂಗೆ ಸಿಕ್ಕಿದ್ದು. ನೀವು ನಂಬ್ತಿರೋ ಬಿಡ್ತಿರೋ, ಫಸ್ಟ್ ಟೈಮ್ 2 ವೇ ಲವ್. ಬಡ್ಡಿ ಮಗಂದ ಅದ್ರ ಮಜಾನೇ ಬೇರೆ ಸರ್. ಒಂದಿನ ನಮ್ಮ ಹುಡುಗಿ ನನ್ನ ಫ್ಯಾಮಿಲಿನ ನೋಡಿಲ್ಲ, ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡೆ ಅಂದಾಗ ಅವಳ ಕಣ್ಣಲ್ಲಿ ಕಣ್ ತುಂಬಿಕೊಂಡಿರೋ ಆ ಕಣ್ಣೀರನ್ನ ನೋಡಕ್ಕಾಗ್ಲಿಲ್ಲ ಸರ್. ನಾನು ನಮ್ಮಮ್ಮನ ಕಳ್ಕೊಂಡಿದ್ದಕ್ಕೆ ಇಷ್ಟೊಂದು ಸಫರ್ ಮಾಡ್ತಿದ್ದೀನಿ. ಅದಕ್ಕೆ ನಮ್ಮ ಹುಡುಗಿಗೆ ಯಾವುದೇ ಕೊರತೆ ಬರಬಾರ್ದು ಅಂತ ಹುಡುಕ್ತೆ, ಸಿಕ್ಕಿದ್ರು. ಆಗ ಅವಳು ಖುಷಿ ನೋಡ್ಬೇಕಿತ್ತು ಸರ್. ಆದ್ರೂ ನಾನು ಸ್ವಾರ್ಥದಿಂದ ಅವ್ರ ಅಮ್ಮನ ಹತ್ರ ಮದುವೆ ಮಾಡ್ಕೊಡ್ತೀರ ಅಂತ ಕೇಳಿದೆ. ತನ್ನ ಮಗಳನ್ನ ಮತ್ತೆ ಇಲ್ಲಿ ಕಳ್ಕೋತೀನೋ ಅನ್ನೋ ಭಯ ಅವ್ರ ಕಣ್ಣಲ್ಲಿ ಕಾಣಿಸ್ತು ಸರ್. ತಾಯಿ ಮಗಳ ಮೇಲೆ ಇಟ್ಕೊಂಡಿರೋ ಆಸೆ, ಆಕಾಂಕ್ಷಿ, ಕನಸು ಸಾವಿರಾರು ಸರ್. ಎಲ್ಲಿ ಇವನೇ ಅವಳನ್ನ ದೂರ ಮಾಡ್ಬಿಡ್ತಾನೇನೋ ಅಂತ. ಅದಕ್ಕೆ ನಾನು ಡಿಸೈಡ್ ಆಗೋದೆ, ನಾನು ಇಲ್ದಿದ್ರೂ ಅವಳು ಖುಷಿಯಾಗಿರ್ಬೇಕು ಅಷ್ಟೇ. ಬಟ್ ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಅದಕ್ಕೆ ಬಿಟ್ಟು ಹೋಗ್ತಿದ್ದೀನಿ ಸರ್. ನಾನು ಮಾಡ್ತಾ ಇರೋದು ತಪ್ಪಾ ಸರಿನಾ ನೀವೇ ಹೇಳಿ ಸರ್. ನೋಡ್ ದೋಸ್ತಿ, ಇಲ್ಲಿ ಎಂತ ಸರಿ ಎಂತ ತಪ್ಪು ಅಂತ ನಾವ್ ಹೇಳಿದ್ರೆ ತಪ್ಪಾಗ್ತದೆ. ಎಲ್ಲರೂ ಅವರವರ ಮೂಗಿನ ನೇರಕ್ಕೆ ಮಾತಾಡ್ತಾರೆ. ನಾವು ಏನ್ ಕೆಲಸ ಮಾಡ್ತೀವೋ ಅದು ನಮ್ಮ ಮನಸ್ಸಾಕ್ಷಿಗೆ ಕರೆಕ್ಟ್ ಅಂತ ಅನಿಸ್ಬೇಕು. ನಿನ್ಗೆ ಈಗ ಇದು ಸರಿ ಅಂತ ಅನಿಸ್ತಿದ್ಯಾ? ಹಾ ಸರ್. ಅಷ್ಟಿದ್ರೆ ಸಾಕು, ಹೋಗು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓ ಹೀರೋ, ಹೋಗುವಾಗ ಕೊರಗಜ್ಜಲ್ಲಿ ಒಂದು ಕ್ವಾರ್ಟರ್ ಇಡು. ನಿನ್ನ ಲವ್ ಸಕ್ಸಸ್ ಆಗ್ತದೆ ಮಾರ್ರೆ.